ನಮಸ್ಕಾರ. ನಮ್ಮ ವರ್ಧಾನ್ ಹಾಸ್ಪಿಟಲ್ಗೆ ಸ್ವಾಗತ ನಿಮ್ಮಿಬ್ಬರಿಗೂ. ನಮ್ಮ ಜೊತೆಗೆ ಒಬ್ಬ ಆದರ್ಶ ದಂಪತಿಗಳು ಕೂತ್ಕೊಂಡಿದ್ದಾರೆ. ಅವ್ರದ್ದು ಜರ್ನಿ ಹೇಗಿತ್ತು ಪ್ರೆಗ್ನೆನ್ಸಿದ ಅಂತ ತಿಳ್ಕೊಳ್ಳೋಣ. ನಿಮ್ಮ ಹೆಸರು ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಮೃತ. ನಿಮ್ಮ ಹೆಸರು ಸರ್? ಹಿತೇಶ್ ಮತ್ತು ಅಮೃತಾಗೆ ನಮ್ಮ ವರ್ಧಾನ್ ಹಾಸ್ಪಿಟಲ್ಗೆ ಸ್ವಾಗತ, ಸುಸ್ವಾಗತ. ಸರಿ, ಈಗ ಎಷ್ಟು ತಿಂಗಳು ಪ್ರೆಗ್ನೆನ್ಸಿ ನಡೀತಾ ಇದೆ? 5th ಮಂತ್. ನೀವು ಅನಾಮಲಿ ಸ್ಕ್ಯಾನಿಂಗ್ ಬಂದಿದ್ದೀರಾ. ಓ, ಕಂಗ್ರ್ಯಾಚುಲೇಷನ್ಸ್. ಒಂದು ಹೆಲ್ದಿಯಾಗಿ ಆರೋಗ್ಯಕರವಾದ ಒಂದು ಸಂಪದ್ಭರಿತವಾದಂಥ ಮಗು ಹುಟ್ಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ಸೊ ಈಗ ನಿಮ್ಮ ಜರ್ನಿ ಹೇಗಿತ್ತು? ನೀವು ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? 7 years ಆಗಿತ್ತು. 7 ವರ್ಷ ಆಗಿತ್ತು. ಓಕೆ. ಸೊ 5 months ಜರ್ನಿ ವರ್ಧನಲ್ಲಿ. 5 months ಜರ್ನಿ. 6 months. ಓಕೆ. ಈ 7 years ಅಲ್ಲಿ ತುಂಬಾ ಹಾಸ್ಪಿಟಲ್ ತೋರಿಸಿರಬಹುದು. ಒಂದೆರಡು ಹಾಸ್ಪಿಟಲ್ಸ್ ತೋರಿಸಿದ್ರು. ಏನ್ ಟ್ರೀಟ್ಮೆಂಟ್ ಆಗಿತ್ತು? ಟ್ರೀಟ್ಮೆಂಟ್ ಏನು ಆಗಿರಲಿಲ್ಲ, ಆಗತ್ತೆ ಅಂತ ಹೇಳ್ತಿದ್ರು. ಬಟ್ ಇನ್ನೊಂದ್ ಕಡೆ ತೋರಿಸಿದಾಗ ಅವ್ರು ಇಲ್ಲಿಗೆ ಸಜೆಸ್ಟ್ ಮಾಡಿ. ಓಕೆ. ಹೇಗೆ, ಏನ್ ಟ್ರೀಟ್ಮೆಂಟ್ ಆಯ್ತು? ಡೈರೆಕ್ಟ್ IVF. ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸಿಟಿವ್ ಆಯ್ತಾ ಅಥವಾ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಪಾಸಿಟಿವ್ ಆಯ್ತು? ಓಕೆ. ಹೇಗಿತ್ತು? ನಮ್ಮ ಕೌನ್ಸಿಲಿಂಗ್ ಆಯ್ತು, IVF ಇದು ಆಯ್ತು, ನಿಮ್ಗೆ ಭಯ ಆಯ್ತಾ? IVF ಮಾಡಿಸ್ಕೋಬೇಕಾ ಅಥವಾ ಬೇಡವಾ? ಎಷ್ಟೊಂದು ಜನ ಇರ್ತಾರೆ IVF ರೆಫರ್ ಮಾಡಿರ್ತಾರೆ, ಭಯ ಇರುತ್ತೆ ಏನಾಗುತ್ತೋ ಏನಿಲ್ಲೋ ಅಂತ. ಅಂಥವ್ರಿಗೆಲ್ಲ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಾಡಿಸ್ಕೋಬಹುದು, ಪರವಾಗಿಲ್ಲ. ಇಂಜೆಕ್ಷನ್ಸ್ ಅವು ಬೇರೆ ಮಾಡಬೇಕು ಅಷ್ಟೇ. ನಿಮ್ದು ಏಜ್ ಎಷ್ಟಿದೆ ಈಗ? ಏಜ್ 31. 31. ಓಕೆ. 31 yearsಗೆ ಆರಾಮಾಗಿ IVF ಮಾಡಿಸ್ಕೋಬಹುದು ಹಾಗಾದ್ರೆ. ಓಕೆ. ಸೊ ಹೇಗಿದೆ ನಮ್ಮ ಡಾಕ್ಟರ್ಸ್ ಎಲ್ಲ? ಹೇಗಿದೆ? ಚೆನ್ನಾಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ನೀವು. ಚೆನ್ನಾಗಿ ಮಾತಾಡ್ತಾರೆ ಎಲ್ಲ, ಚೆನ್ನಾಗಿ ವಾಟ್ ನೆಕ್ಸ್ಟ್ ಅನ್ನೋದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ಟಾಫ್ ಎಲ್ಲ. ಸೊ ಭಯ ಇಲ್ಲ, ಮುಂದಕ್ಕೆ ಹೋಗ್ತಾ ಇರ್ಬೋದು. ಸೊ ಈ IVF ಮಾಡೋದಕ್ಕಿಂತ ಮುಂಚೆ ಏನಾದರೂ ಸರ್ಜರಿ ಏನಾದರೂ ರೆಕಮೆಂಡ್ ಮಾಡಿಲ್ಲ? ಹಿಸ್ಟ್ರೋಸ್ಕೋಪಿ ಅಥವಾ ಇಲ್ಲ, ಏನು ಮಾಡಿಲ್ಲ. ಡೈರೆಕ್ಟ್ ಆಗಿ IVF ಮಾಡಿದ್ರು. ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ನಿಮ್ಗೆ ಪಾಸಿಟಿವ್ ಆಗಿ ಬಂತು. ಇಲ್ಲಿವರೆಗೆ ಇದ್ರು ಈ 5 ತಿಂಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಿಂದ ಕಿರಿಕಿರಿ ಏನಪ್ಪಾ ಹಾಗೆ ಹೀಗೆ ಏನಿಲ್ಲ? ಈ ಫೈನಾನ್ಷಿಯಲಿ ಹೇಗೆ ಅನಿಸ್ತಾ ಇದೆ ನಿಮ್ಮ ಬೇರೆ ಹಾಸ್ಪಿಟಲ್? ಪರವಾಗಿಲ್ಲ ಮೇಡಮ್. ಈಗ 7 ವರ್ಷ ಹಿಂದೆ ಮಕ್ಕಳಿರ್ಲಿಲ್ಲ, ಈಗ ಪಾಸಿಟಿವ್ ಪ್ರೆಗ್ನೆನ್ಸಿ ಇದೆ. ಯಾವ ತರ ಇದೆ ಫೀಲಿಂಗ್ಸ್? ಚೇಂಜ್ ಆಗಿದೆನಾ ನಿಮ್ದ ಲೈಫಲ್ಲಿ? ತುಂಬಾನೇ ಚೇಂಜ್. ಏನ್ ಚೇಂಜ್ ಆಗಿದೆ? ಓಕೆ, ಆಗಲ್ಲ ಅನ್ನೋದಾಯ್ತು. ಅದೇ ಚೇಂಜಸ್. ಸಂತೋಷ ಇದೆ. ಥ್ಯಾಂಕ್ ಯು ಫಾರ್ ದ ಫೀಡ್ಬ್ಯಾಕ್. ಕೇಳಿದ್ರಲ್ಲ ವೀಕ್ಷಕರೇ, ಮದುವೆಯಾಗಿ 7 ವರ್ಷ ಆಗಿತ್ತು. 1-2-3 ಹಾಸ್ಪಿಟಲಲ್ಲಿ ತೋರಿಸಿದ್ರು. ಒಬ್ಬರು ಡಾಕ್ಟರ್ ರೆಫರೆನ್ಸಲ್ಲಿ ಇಲ್ಲಿ ಬಂದು IVF ಮಾಡಿಸ್ಕೊಂಡ್ಮೇಲೆ ಸೆಕೆಂಡ್ ಅಟೆಂಪ್ಟಲ್ಲಿ IVF ಪಾಸಿಟಿವ್ ಆಗಿ ಈಗ 5ನೇ ತಿಂಗಳು. ಆಗಲ್ಲ ಅಂತ ಅಂದ್ಕೊಂಡದ್ದು ಆಗಿದೆ. ಇದು ನಮಗೆ ಸಂತೋಷ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಫೀಡ್ಬ್ಯಾಕ್.